ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂದ್ರಂತೆ, ಹಾಗಾಯ್ತು ಇಲ್ಲಿನ ಕತೆ. ಏನ್ ಕತೆ ಹೇಳ್ತೀನಿ ಕೇಳಿ. ಪೇಜಾವರ ಶ್ರೀಗಳ ಪುಟ್ಟ ಗಾಯಕ್ಕೆ ಸಿಕ್ತು ಬೆಟ್ಟದಷ್ಟು ಪ್ರಚಾರ. ಉಡುಪಿ ಕೃಷ್ಣ ಮಠದಲ್ಲಿ ಪರ್ಯಾಯಕ್ಕೆ ಕೂತಿರುವ ಪೇಜಾವರ ಶ್ರೀಗಳಾದ ವಿಶ್ವೇಶ್ವರ ತೀರ್ಥರಿಗೆ ಬುಧವಾರ ಬೆಳಗ್ಗೆ ಸಣ್ಣ ತರಚುಗಾಯದಂತಾಗಿದ್ದು, ಈ ಸುದ್ದಿ ದೊಡ್ಡ ಸ್ವರೂಪ ಪಡೆದು ಜಾರಿ ಬಿದ್ದಿದ್ದಾರೆ. ಅದರಿಂದ ಶ್ರೀಗಳಿಗೆ ಗಾಯವಾಗಿದೆ ಅಂತ ಸುದ್ದಿ ಹರಿದಾಡ್ತಾ ಇದೆ. ಆದ್ರೆ ಈ ಬಗ್ಗೆ ನಮ್ಮ ಒನ್ ಇಂಡಿಯಾ ಕನ್ನಡ ಮಠದಲ್ಲಿರೋರ್ನ ವಿಚಾರಿಸಿದ್ದು ಮಾಹಿತಿ ಸಿಕ್ಕಿದೆ. ಬುಧವಾರ ಬೆಳಗ್ಗೆ ಗರ್ಭಗುಡಿಯಲ್ಲಿ ಪೂಜೆ ಮುಗಿಸಿದ ನಂತರ ಎಣ್ಣೆ ಇದ್ದಿದ್ರಿಂದ ಅದರ ಮೇಲೆ ಕಾಲಿಟ್ಟು ಗೋಡೆಗೆ ಭುಜ ತರ್ಚಿದ್ರಿಂದ ಆಗಿರುವ ಸಣ್ಣ ಪ್ರಮಾಣದ ಗಾಯವಂತೆ ಅದು. ಅದಕ್ಕೆ ಇಷ್ಟೊಂದು ಪ್ರಚಾರ ಸಿಗ್ತಾ ಇರೋದು. ಗರ್ಭಗುಡಿಯಲ್ಲಿ ದೇವರಿಗೆ ಹಚ್ಚಿದ ದೀಪವನ್ನ ಹೊರತುಪಡಿಸಿ ಇನ್ಯಾವುದೇ ಬೆಳಕು ಇರೋದಿಲ್ಲ. ಆ ಕತ್ಲಲ್ಲಿ ಎಣ್ಣೆ ಬಿದ್ದಿದ್ದು ಗಮನಕ್ಕೆ ಬರದೆ ಸ್ವಾಮೀಜಿಯವರು ಮೇಲಕ್ಕೆ ಏಳುವ ವೇಳೆ ಸ್ವಲ್ಪ ಮಟ್ಟಿಗೆ ಆಯ ತಪ್ಪಿ ಭುಜ ಗೋಡೆಗೆ ತಾಕಿದೆ. ಆ ಕಾರಣಕ್ಕೆ ಸ್ವಲ್ಪ ಮಟ್ಟಿಗೆ ಗಾಯವಾಗಿದೆ ವಿನಃ ಅದು ತೀರಾ ಗಂಭೀರ ಸ್ವರೂಪದ್ದಲ್ಲ. ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯ ಕೊಡುವ ಅಗತ್ಯನೂ ಇಲ್ಲ ಅಂತ ಮಠದ ಮೂಲಗಳು ತಿಳಿಸಿವೆ. ಇದಕ್ಕೆ ಹೇಳಿದ್ದು ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂದ್ರಂತೆ, ಹಾಗಾಯ್ತು ಇದ್ರ ಕತೆ. ಪೇಜಾವರ ಶ್ರೀಗಳಿಗೆ ಏನೋ ಒಂದು ಚಿಕ್ಕ ತರ್ಚದಂತಹ ಗಾಯ ಆಗಿದ್ರೆ ಅದಕ್ಕೆ ಕಡ್ಡಿನ ಗುಡ್ಡ ಮಾಡಿ ಅವ್ರು ಜಾರ್ ಬಿದ್ರು, ಅದಕ್ಕೆ ಗಾಯ ಆಯ್ತು ಅಂತ ಇಲ್ಲ ಸಲ್ಲದ ಸುದ್ದಿ ಎಲ್ಲ ಹರಡಿಸ್ತಾರೆ. ಇಂಥವ್ರಿಗೆ ಅದ್ ಏನ್ ಹೇಳ್ಬೇಕು ಗೊತ್ತಾಗಲ್ಲ. ಎನಿವೇಸ್, ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಕಾಮೆಂಟ್ ಮಾಡ್ಬೇಕನ್ಸಿದ್ರೆ ಧಾರಾಳವಾಗಿ ನಮ್ಗೆ ಕಮೆಂಟ್ ಮಾಡಿ ಕಳಿಸಿ. ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.